ಎಲ್ಲರಿಗೂ ನಮಸ್ಕಾರ. ಮೌಲ್ಯ ಚಾನಲ್ಗೆ ಸ್ವಾಗತ. ಪ್ರಸ್ತುತಿ ಭಾಗೀರಥಿ ಹೆಗಡೆ. ಎಳೆಯರ ರಾಮಾಯಣ ಅಧ್ಯಾಯ 2 ಅರಣ್ಯಗಮನ ಭಾಗ 26. ಪಂಚವಟಿಗೆ ರಾವಣ ಮತ್ತು ಮಾರೀಚರ ಆಗಮನ. ರಾವಣನ ರಥ ಚಿನ್ನದಿಂದ ಮಾಡಲ್ಪಟ್ಟಿತ್ತು. ಅದರಿಂದ ಇಚ್ಛೆ ಬಂದ ಕಡೆ ಹೋಗಬಹುದಿತ್ತು. ನೆಲಮಾರ್ಗ, ಜಲಮಾರ್ಗ ಮತ್ತು ವಾಯುಮಾರ್ಗಗಳಲ್ಲಿ ತೊಂದರೆಯಿಲ್ಲದೆ ಸಂಚರಿಸಬಹುದಿತ್ತು. ರಾವಣನು ರಥವನ್ನೇರಿ ಸಮುದ್ರದ ಕಡೆಗೆ ವೇಗವಾಗಿ ಪ್ರಯಾಣ ಮಾಡಲಾರಂಭಿಸಿದನು. 10 ತಲೆಗಳು, 20 ಭುಜಗಳು. ಆ ಮಹಾದೈತ್ಯನು ರಥದಲ್ಲಿ ಹೋಗುತ್ತಿದ್ದರೆ ಪರ್ವತವೇ ಮುಂದೆ ಮುಂದೆ ಹೋಗುತ್ತಿದ್ದಂತೆ ಇತ್ತು. ರಥವು ಸಮುದ್ರ ತೀರಕ್ಕೆ ಬಂತು. ಅದೊಂದು ರಮ್ಯವಾದ ಪ್ರದೇಶ. ಅಲ್ಲಿ ಹಂಸ, ಕ್ರೌಂಚ ಮತ್ತು ಕಾರಂಡ ಪಕ್ಷಿಗಳು ಸಂಚರಿಸುತ್ತಿದ್ದವು. ಮಹರ್ಷಿಗಳು ಅಲ್ಲಲ್ಲಿ ತಪಸ್ಸು ಮಾಡುತ್ತಿದ್ದರು. ದಾರಿಯಲ್ಲಿ ತಿಳಿ ನೀರಿನ ಕೊಳಗಳು ಕಾಣಿಸಿದವು. ಧನ ಧಾನ್ಯಗಳಿಂದ ಸಮೃದ್ಧವಾಗಿದ್ದ ಅನೇಕ ಪಟ್ಟಣಗಳು ಗೋಚರಿಸಿದವು. ಹಾಗೆಯೇ ಮುಂದುವರಿಯುತ್ತಾ ರಾವಣನು ಮಾರೀಚನ ಆಶ್ರಮಕ್ಕೆ ಬಂದ. ಮಾರೀಚ ರಾವಣನನ್ನು ಸ್ವಾಗತಿಸಿ, ರಾವಣೇಶ್ವರ, ಇದೇನು ಮತ್ತೆ ಬಂದೆಯಲ್ಲ? ರಾಜಧಾನಿಯಲ್ಲಿ ಎಲ್ಲರೂ ಸೌಖ್ಯವಷ್ಟೇ? ಯಾರಿಗೂ ತೊಂದರೆ ಸಂಭವಿಸಿಲ್ಲ ತಾನೇ ಎಂದು ಕೇಳಿದನು. ರಾವಣನು, ಮಾರೀಚ, ನಾನೀಗ ಒಂದು ತೊಡಕಿನಲ್ಲಿ ಸಿಲುಕಿಕೊಂಡಿದ್ದೇನೆ. ನಿನಗೆ ಜನಸ್ಥಾನದ ವಿಷಯ ಗೊತ್ತು. ಅಲ್ಲಿ ನನ್ನ ತಮ್ಮ ಖರ ಮತ್ತು ಕಾವಲಿದ್ದ ಸಹಸ್ರಾರು ರಾಕ್ಷಸರು ರಾಮನೆಂಬವನಿಂದ ಹತರಾಗಿದ್ದಾರೆ. ಅಲ್ಲದೆ ಆ ರಾಮನು ನನ್ನ ಪ್ರೀತಿಯ ತಂಗಿ ಶೂರ್ಪನಖಿಯ ಕಿವಿ ಮೂಗುಗಳನ್ನು ಕತ್ತರಿಸಿ ವಿದ್ರೂಪಗೊಳಿಸಿದ್ದಾನೆ. ಇದರಿಂದ ನನಗೆ ಅಗಾಧವಾದ ಸಿಟ್ಟು ಬಂದಿದೆ. ಈ ಘೋರ ಅನ್ಯಾಯಕ್ಕೆ ತಕ್ಕ ಪ್ರತೀಕಾರ ಮಾಡಲೇಬೇಕೆಂದು ನಿರ್ಧರಿಸಿದ್ದೇನೆ. ನಾನು ಆ ರಾಮನ ಪತ್ನಿಯನ್ನು ಅಪಹರಿಸಲು ನಿಶ್ಚಯಿಸಿದ್ದೇನೆ. ನೀನು ನನಗೆ ಸಹಾಯ ನೀಡು ಎಂದು ಕೇಳಿದನು. ರಾವಣನ ಮಾತುಗಳನ್ನು ಕೇಳಿ ಮಾರೀಚನು ಭಯಗ್ರಸ್ತನಾದನು. ಅವನ ಬಾಯಿ ಒಣಗಿ ಹೋಯಿತು. ಕೈಕಾಲುಗಳು ತರತರನೆ ನಡುವಲಾರಂಭಿಸಿದವು. ಅವನು ಕೈ ಮುಗಿದುಕೊಂಡು ತೊದಲುತ್ತಾ,